ಗಣಪತಿ ನಮಃ ಮಹಾಗಣಾಧಿಪತಿ ನಮಃ. ನಮಸ್ಕಾರ. ಎಲ್ಲ ಆಸ್ತಿಕ ಬಂಧುಗಳಿಗೆ ನಮ್ಮ ದೇವಸ್ಥಾನ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತಾ, ಬಂಧುಗಳೇ, ಇವತ್ತು ಮತ್ತೊಂದು ಅತ್ಯಂತ ಪುರಾತನವಾದ ಪ್ರಾಚೀನ ಪುಣ್ಯಕ್ಷೇತ್ರವನ್ನು ತಮಗೆಲ್ಲ ದರ್ಶನ ಮಾಡಿಸ್ತಾ ಇದ್ದೀನಿ. ಅದೇ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಇದು ಗುಬ್ಬಿಯತ್ತ ತಾಲೂಕಿನ ಚೋಳೂರು ಹೋಬಳಿಯಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಚೋಳೂರು ಬಂದು 20 ಕಿಲೋಮೀಟರ್ ದೂರ ಬಂದ್ರೆ ಹೂವಿನ ಕಟ್ಟೆ ಗ್ರಾಮ ಸಿಗುತ್ತೆ. ಆ ಹೂವಿನ ಕಟ್ಟೆ ಗ್ರಾಮದಲ್ಲಿ ಈ ಬೆಟ್ಟದ ಮೇಲೆ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು ಉದ್ಭವ ರಂಗನಾಥ ಸ್ವಾಮಿ ಅಂತ ಹೇಳಿ ಕರೀತಾರೆ. ಅದನ್ನು ಮುಂದೆ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ. ಅತ್ಯಂತ ಪ್ರಾಚೀನವಾದಂಥ ದೇವಸ್ಥಾನ ಇದು. ಇದು ಸುಮಾರು 700 ವರ್ಷಗಳ ಇತಿಹಾಸ ಇದೆ ಅಂತಕ್ಕಂಥದ್ದು ಇಲ್ಲಿನ ಮಾಹಿತಿಗೆ ಗೊತ್ತಿರೋ ಪ್ರಕಾರ 700 ವರ್ಷಗಳ ಇತಿಹಾಸ ಇದೆ. ಬನ್ನಿ, ಇಲ್ಲಿ ಇರ್ತಕ್ಕಂಥ ಇತರ ದೇವಸ್ಥಾನಗಳನ್ನು ನಾನು ನಿಮಗೆ ಒಂದೊಂದಾಗಿ ಪರಿಚಯ ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಪ್ರತಿಯೊಂದು ನೋಡೋಣ ಬನ್ನಿ ಬಂಧುಗಳೇ. ನೋಡಿ, ಕೃಷ್ಣಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ವಿದ್ಯಾಗಣಪತಿ ದೇವಸ್ಥಾನ. ಪ್ರಪ್ರಥಮವಾಗಿ ತಮಗೆ ವಿದ್ಯಾಗಣಪತಿಯನ್ನು ದರ್ಶನ ಮಾಡಿಸ್ತಾ ಇದ್ದೀವಿ ನೋಡಿ. ಅಲ್ಲಿಂದಲೇ ನೀವು ಭಕ್ತಿ ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸಿ. ಮುತ್ತೆತ್ತರಾಯ ಸ್ವಾಮಿ, ಕಲಿಯುಗದ ಸಂಜೀವಿನಿ, ಕಲಿಯುಗದ ಇವತ್ತಿಗೂ ಸಹ ಜೀವಂತವಾಗಿರೋ ದೈವ ಮುತ್ತೆತ್ತರಾಯ ಸ್ವಾಮಿ ಅಂತ ಕರೀತಾರೆ. ನಾವೆಲ್ಲರೂ ದರ್ಶನ ಮಾಡ್ತಾ ಇದ್ದಾರೆ. ಆಂಜನೇಯ ದರ್ಶನ, ಕಲಿಯುಗದ ಸಂಜೀವಿನಿ ಮುತ್ತೆತ್ತರಾಯ ಸಂಜೀವರಾಯ, ಹಲವಾರು ಹೆಸರಿನಿಂದ ಇವತ್ತಿಗೂ ಸಹ ಜೀವಂತವಾಗಿರ್ತಕ್ಕಂಥ ಏಕೈಕ ದೈವ ಮುತ್ತರಾಯ ಸ್ವಾಮಿ ದರ್ಶನ ತಾವೆಲ್ಲರೂ ಒಂದ್ಸರಿ ಮಾಡಿ. ಅಲ್ಲಿಂದ ದಯವಿಟ್ಟು ಆಶೀರ್ವಾದ ಪಡೀರಿ. ಭಕ್ತಿಯಿಂದ ಲೈಕ್ ಮಾಡಿ ಭಗವಂತನ ಆಶೀರ್ವಾದನ ಅಲ್ಲಿಂದಲೇ ಪಡೀರಿ. ನೋಡಿ ಬಂಧುಗಳೇ, ಸಮುದ್ರದ ಮಟ್ಟಕ್ಕಿಂತಲೂ ಸಹ ಅತಿ ಎತ್ತರ ಸುಮಾರು 2000 ಮೀಟರ್ಗಳ ಎತ್ತರ ಇರ್ತಕ್ಕಂಥ ಬೆಟ್ಟದ ಸನ್ನಿವೇಶ, ವಿಹಂಗಮನಾಟ, ಸುಂದರವಾದ ಪರಿಸರವನ್ನ ತೋರಿಸ್ತಾ ಇದ್ದಾರೆ ನೋಡಿ. ಎಲ್ಲರೂ ಸಹ ಭಕ್ತಿಯಿಂದ ಇದನ್ನು ಲೈಕ್ ಮಾಡಿ. ಯಾಕೆಂತಂದ್ರೆ ಪುಣ್ಯಕ್ಷೇತ್ರದ ದರ್ಶನ ನೀವು ಮಾಡಿದಾಗ ಅದರ ಒಂದು ಪುಣ್ಯದ ಒಂದು ಭಾಗ ತಮಗೆ ಸೇರುತ್ತೆ. ಹಾಗಾಗಿ ಎಲ್ಲರೂ ಅದರ ದರ್ಶನವನ್ನು ಮಾಡಿ. ಇನ್ನು ನಿಮಗೆ ಗರ್ಭಗುಡಿಯ ದರ್ಶನ, ಸ್ವಾಮಿಯನ್ನ ಹುಟ್ಟಿರ್ತಕ್ಕಂಥ ಈ ಒಂದು ಉದ್ಭವ ಮೂರ್ತಿಯನ್ನು ತೋರಿಸ್ತೇವೆ. ಇವತ್ತು ಬೆಣ್ಣೆ ಅಲಂಕಾರವನ್ನ ಮಾಡಿದ್ದಾರೆ, ವಜ್ರದ ಅಲಂಕಾರವನ್ನು ಮಾಡಿದ್ದಾರೆ. ಅವೆಲ್ಲವನ್ನು ತಾವು ತೋರಿಸ್ತಾ ಹೋಗ್ತೀವಿ. ಬನ್ನಿ. ಒಂದ್ಸರಿ ದೇವಸ್ಥಾನ ಹೊರಾಂಗಣ ಕಟವನ್ನು ತೋರಿಸ್ತಾ ಇದ್ದಾರೆ ನಮ್ಮ ಕ್ಯಾಮ್ರಾಮನ್ ಶ್ರೀಯುತ ಗಂಗಾಧರ್ ಅವರು. ಅತ್ಯುತ್ತಮವಾಗಿ ಅದನ್ನು ಒಂದು ಸೆರೆ ಹಿಡಿದಿದ್ದಾರೆ ನೋಡಿ. ಅದನ್ನ ಭಕ್ತಿಯಿಂದ ಲೈಕ್ ಮಾಡಿ. ತುಂಬಾ ಚೆನ್ನಾಗಿ ಅದನ್ನು ಒಂದು ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ ನೋಡಿ. ಮುಂದೆ ನಿಮಗೆ ಗರ್ಭಗುಡಿಯನ್ನು ತೋರಿಸ್ತಾರೆ. ಹೊರಾಂಗಣ ಘಟಕವನ್ನು ನೋಡಿ. ಸುಮಾರು ಸಮುದ್ರದ ಮಟ್ಟದಿಂದ 2000 ಮೀಟರ್ ಎತ್ತರದಲ್ಲಿ ಇರ್ತಕ್ಕಂಥದ್ದು ಅಂತೇಳಿ ಇಲ್ಲಿ ಮಾಹಿತಿ ಸಿಕ್ಕಿದೆ ನಮಗೆ. ಹಾಗಾಗಿ ತಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಮುಂದೆ ಗರ್ಭಗುಡಿಯನ್ನ ವಿಸ್ತರಣೆ ಮಾಡ್ತಾರೆ, ತೋರಿಸ್ತಾರೆ. ಅದನ್ನ ನೋಡಿ. ಸುಂದರವಾದಂಥ ಬಣ್ಣವನ್ನು ತಮಿಳುನಾಡು ಶೈಲಿನಲ್ಲಿ ಬಣ್ಣದ ಕೆತ್ತನೆ ಕೆಲಸ ಆಗಿದೆ. ಸಂಪೂರ್ಣವಾಗಿ ಗೋಲ್ಡ್ ಕಲರ್ ಅಲ್ಲಿ ಬಣ್ಣವನ್ನ ದೇವಸ್ಥಾನ ಸುತ್ತಲೂ ಸಹ ಸ್ವಾಮಿ ಅವತಾರವನ್ನು ಕೆತ್ತಿ ಗೋಲ್ಡ್ ಕಲರ್ ಪೇಂಟ್ ಮಾಡಿದ್ದಾರೆ. ತಮಿಳುನಾಡು ಶಿಲ್ಪಗಳು ಇದನ್ನು ಮಾಡಿರ್ತಕ್ಕಂಥದ್ದು. ಆದ್ರೆ ವಿಗ್ರಹ ಮಾತ್ರ ಉದ್ಭವ ಮೂರ್ತಿ ರಂಗನಾಥ ಸ್ವಾಮಿ. ಬನ್ನಿ, ಮಾತಾಡ್ಬೋದಾ? ನೋಡಿ, ಇಲ್ಲಿ ಈ ಕಡೆ ಸೈಡು ಶ್ರೀರಾಮನ ಅವತಾರ, ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರ, ಭೂದೇವಿ ಅವತಾರವನ್ನು ಒಳಗೊಂಡಂತ ಕೆತ್ತನೆ ಶಿಲ್ಪವನ್ನು ಮಾಡಿದ್ದಾರೆ ನೋಡಿ. ಬಣ್ಣದ ಸಂಪೂರ್ಣವಾಗಿ ಗೋಲ್ಡ್ ಕಲರ್ನ ಬಣ್ಣದ ಲೇಪನವನ್ನು ಮಾಡಿರ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿ ಆ ವಿಗ್ರಹದ ಕೆತ್ತನೆ ಮಾಡಿದ್ದಾರೆ. ಬಣ್ಣವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ವರ್ಷವಾದರೂ ಸಹ ಬಣ್ಣ ಮಾಸೋದಿಲ್ಲ. ಮಳೆಗಾಗಲಿ ಬಿಸಿಲಿಗಾಗಿ ಮಾಸೋದಿಲ್ಲ. ಇದು ಅಷ್ಟು ಸುಂದರವಾಗಿರ್ತಕ್ಕಂಥದ್ದು. ಇಂಥ ಪುಣ್ಯಕ್ಷೇತ್ರದ ದರ್ಶನ
ನಾವು ಅಲ್ಲಿಂದನೇ ಮಾಡಬೇಕು. ಇದಕ್ಕೊಂದು ಭಕ್ತಿಯಿಂದ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಯಾಕೆಂದರೆ ಸನಾತನ ಹಿಂದೂ ಸಂಸ್ಕೃತಿಯ ಎಷ್ಟೋ ಜನಕ್ಕೆ ಎಷ್ಟೋ ಸ್ಥಳಗಳು ಗೊತ್ತಿರಲ್ಲ, ಪರಿಚಯ ಇರಲ್ಲ. ತಾವು ಅದನ್ನು ಶೇರ್ ಮಾಡಿದಾಗ ಅವರು ಸಹ ಇಲ್ಲಿ ಬಂದು ಆ ಪುಣ್ಯದಲ್ಲಿ ಭಾಗವಹಿಸಕ್ಕೆ ನಿಮಗೂ ಸಹ ಒಂದು ಅವಕಾಶ ಸಿಗುತ್ತೆ, ಅವರು ಬಂದವ್ರಿಗೂ ಒಂದು ಅವಕಾಶ ಸಿಗುತ್ತೆ, ನಿಮಗೂ ಆ ಪುಣ್ಯದಲ್ಲಿ ಒಂದು ಪಾಲು ಸಿಗುತ್ತೆ. ಹಾಗಾಗಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. అడిగే వచ్చింది ఈ పక్షి కొంటారు ಅವ್ರಿಗೆ వచ్చింది చూస్తాను ಚೆನ್ನಾಗಿದ್ದೀರಾ ಅಂತ ಆಗ ನಿಮ್ಮ ಕೊಡುಪಿಗೆ ನಿಮ್ಮ ಕೊಡುಪು ತಪ್ಪು ರೂಪಾಯಿ ಸುಟ್ಟು తీసుకుంటాను బలపడి వాళ్ళు చిన్న దండ పెట్టినారు వాళ్ళు ఇది ఆచార్య వస్తామనే అట్లే చెప్పండి మా అందరూ పండుగకి సక్సెస్ అయ్యా నాకు పడాలి ఎక్కడ కదా అంటే వాళ్ళు కార్లు ఈడు వస్తే వస్తామంట ఈడు వచ్చేదంట రాజాను వచ్చేదాం అనుకుంటాను వచ్చినాము ఎవరో నువ్వు చూపించే వాళ్ళందరూ పరమాత్ముడు సుచిత దేవుడు ముందుగా బాగుపడాలి ఈ మొదటి మాటలు అవునా
ಏನೊಂದು ನಾನು ಕೊಟ್ಕೊಂಡ್ಬಿಟ್ಟಿದ್ದೀನಿ, ಇಸ್ಕೊಡ್ತೀನಿ, ತಗೊಂಡ್ಕೊಡ್ತೀನಿ ಅಂತ ಇಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ.